ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಚಾರ್ಯರೇ, ಏನ್ ಮಾಡ್ತಾ ಇದ್ದೀರಾ? ಕದ್ ಕೇಳಿಸ್ಕೊತಾ ಇದ್ದೀರಾ? ಕದ್ದು ಕೇಳಿಸ್ಕೊತಾ ಇಲ್ಲ, ಕೇಳಿಸ್ಕೊತಾ ಇದ್ದೀನಿ. ಅಲ್ಲಿ ವೆಂಕಟನಾಥ ನಿಂತಿದ್ದೀನಲ್ಲ, ಅವನ ಪಕ್ಕ ನೀವು ನಿಂತಿದ್ರೆ ಅದನ್ನ ಕೇಳಿಸ್ಕೊಳ್ಳೋದು ಅಂತಾರೆ. ಈ ತರ ಮರೇಲಿ ನಿಂತ್ಕೊಂಡು ಕೇಳಿಸ್ಕೊಳ್ಳೋದನ್ನ ಕದ್ ಕೇಳಿಸ್ಕೊಳ್ಳೋದು ಅಂತಾನೆ ಹೇಳೋದು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಇರಲ್ಲ, ಯಾಕೆ? ನಾನು ಕದ್ ಕೇಳಿಸ್ಕೊತೀನಿ. ವೆಂಕಟನಾಥ, ಈಗ ಅವರ ಆರೋಗ್ಯ ಹೇಗಿದೆ? ನೋಡಿ, ಅಯೋಗ್ಯ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಬಗ್ಗೆನೇ ಮಾತಾಡ್ತಾ ಇರೋದು. ಆಚಾರ್ಯರೇ, ನಿಮ್ಗೆ ಕದ್ದು ಕೇಳಿಸ್ಕೊಳ್ಳೋವಾಗ್ಲೂ ಕಿವಿ ಕೇಳಿಸಲ್ಲ. ಅದು ಅಯೋಗ್ಯ ಅಲ್ಲ, ಆರೋಗ್ಯ. ಆರೋಗ್ಯವೇ? ಯಾರ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇರ್ಬೋದು? ಕಿವಿ ಎಲ್ಲ ನೋವ್ತಾ ಇದೆ, ನನಗೇನು ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಭೋಗೇಂದ್ರ, ಏನಾದ್ರೂ ಮಾತಾಡಯ್ಯ, ಏನಾದ್ರೂ ಮಾತಾಡು ಭೋಗೇಂದ್ರ. ನೀವೇನೋ ಮಾತಾಡ್ತಾ ಇದ್ದೀರಾ, ಆದ್ರೆ ಶಬ್ದನೇ ಕೇಳಿಸ್ತಾ ಇಲ್ವೇ? ನಿನ್ ಬಾಯಿ ಆಡ್ತಾ ಇರೋದು ಕಾಣಿಸ್ತಾ ಇದೆ, ಆದ್ರೆ ನನಗೇನು ಕೇಳಿಸ್ತಾ ಇಲ್ಲ. ಏನಾದ್ರೂ ಮಾತಾಡಯ್ಯ, ಏನಾದ್ರೂ ಮಾತಾಡಯ್ಯ ಭೋಗೇಂದ್ರ. ನಿಮ್ ನಾಲ್ಗೆ ಆಡ್ತಾ ಇದೆ, ಆದ್ರೆ ಏನು ಮಾತೆ ಹೊರಗ್ ಬರ್ತಾ ಇಲ್ವಲ್ಲ. ಅಂದ್ರೆ ನಾಲ್ಗೆನು ಬಿದ್ದೋಯ್ತಾ? ತಾವು ಕಳಿಸಿದ ಔಷಧಿ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಸತ್ಯವತಿ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ. ಅದು ಬರೀ ಔಷಧಿಯ ಮಹತ್ವವಲ್ಲ, ನಿನ್ನ ಕೈಗುಣ, ನಿನ್ನ ಸೇವೆಯಿಂದನೇ ಆಕೆ ಮತ್ತೆ ಬದುಕುಳಿದು ಬಂದಿರೋದು. ಆಕೆ ಅಪಾಯದ ಸ್ಥಿತಿಯಲ್ಲಿ ಇದ್ದಾಗ ನೀನು ಅದನ್ನು ಗುರುತಿಸಿ ನಮ್ಮ ಗಮನಕ್ಕೆ ತಂದೆ. ವೆಂಕಟನಾಥ, ನೀನು ಮಾತೃಹೃದಯಿ. ಆ ತಾಯಿಯಂತೆ ಸೇವೆ ಮಾಡಿ ಆಕೆಯನ್ನು ಪ್ರಾಣಾಪಾಯದಿಂದ ಕಾಪಾಡಿದವನು ನೀನು. ವೆಂಕಟನಾಥ, ಈ ವಿಚಾರ ಹೊರಗೆ ತಿಳಿದರೆ ಎಲ್ಲಿ ಆಕೆಯ ಪ್ರಾಣಕ್ಕೆ ಆಪತ್ತು ಬರುತ್ತೋ ಅಂತ ತಿಳಿದು ನೀನು ಆ ವಿಚಾರವನ್ನು ಗುಟ್ಟಾಗಿಟ್ಟು ಬಹಳ ಶ್ರಮ ತೆಗೆದುಕೊಂಡಿದ್ದೆ. ಇದರಲ್ಲಿ ನನ್ನ ಶ್ರಮ ಏನೂ ಇಲ್ಲ ಗುರುಗಳೇ. ತಾವು ಕೊಟ್ಟಂತಹ ಜವಾಬ್ದಾರಿನ ನಾನು ನಿಭಾಯಿಸಿದ್ದೀನಿ. ಆಕೆ ಅಲ್ಲೇ ಇದ್ದರೆ ಆ ದುಷ್ಟರಿಂದ ಸಮಸ್ಯೆ ಆಗುವ ಸಂಭವ ಹೆಚ್ಚು. ಅವರು ಅಲ್ಲಿರುವುದು ಕ್ಷೇಮವಲ್ಲ. ಆಕೆಯನ್ನು ಬೇಗ ಮಠಕ್ಕೆ ಸೇರಿಸುವ ಜವಾಬ್ದಾರಿ ನಿನ್ನದು. ತಮ್ಮ ಆಜ್ಞೆ ಗುರುಗಳೇ. ಹೋಗಿ ಬಾ. ಶುಭವಾಗಲಿ.